ಅಮ್ಮ, ಏನಿವತ್ತು ವಿಶೇಷ? ಇವತ್ತು ನವರಾತ್ರಿ 5 ದಿನ ತಾಯಿ. ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಶಿರಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನವರಾತ್ರಿ 5ನೇ ದಿನ. ಇವತ್ತು ಯಾವ ದೇವಿನ ಪೂಜೆ ಮಾಡ್ತೀವಿ ಮತ್ತೆ ಇವತ್ತಿನ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಇವತ್ತು ನವರಾತ್ರಿ 5ನೇ ದಿನ. ಮಮತಾಮಯಿ ಹಾಗೂ ಮಾತೃ ಸ್ವರೂಪಿಣಿಯಾದಂತಹ ದೇವಿಯನ್ನ ಆರಾಧಿಸೋ ದಿನ. ಅಂದರೆ ಸ್ಕಂದ ಮಾತಾ ಅವತಾರವನ್ನು ಧರಿಸಿರ್ತಾಳೆ ದೇವಿ. ಇವತ್ತು ಆಕೆಯನ್ನ ಆರಾಧಿಸೋ ದಿನ. ಇವತ್ತೇನು ಗೊತ್ತಾ, ಬಾಲಸುಬ್ರಹ್ಮಣ್ಯ ಇದ್ದಾನಲ್ವಾ, ಸ್ಕಂದ, ಆತನನ್ನ ಕುಮಾರ, ಕಾರ್ತಿಕೇಯ ಅಂತಾನೂ ಕರೀತಾರೆ. ಅವನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ದೇವಿ ಆ ಒಂದು ಆರಾಧನೆಯನ್ನ ಮಾಡಿ ತೊಡೆ ಮೇಲೆ ಕೂರಿಸ್ಕೊಂಡಿರ್ತಾಳೆ. ಹಾಗಾಗಿ ಆಕೆಗೆ 4 ಭುಜ ಇರುತ್ತೆ, 4 ಕೈಯಲ್ಲಿ ತನ್ನ ಕೈಗಳಲ್ಲಿ ಕಮಲವನ್ನ ಹಿಡಿತಾಳೆ. ಎಡಗೈಯಲ್ಲಿ ಎಡಮುದ್ರೆಯನ್ನ ವರ ನೀಡೋ ತರ, ಆಶೀರ್ವಾದ ಮಾಡೋ ತರ ಒಂದು ಕೈಯನ್ನ ಹಿಡಿದಿರ್ತಾಳೆ. ಸ್ಕಂದ ಮಾತೆಯನ್ನ ಪೂಜಿಸೋದ್ರಿಂದ ನಮ್ಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಆದ್ರಿಂದ ಸ್ಕಂದ ಮಾತೆಯನ್ನ ಪೂಜಿಸ್ಬೇಕು. ಆಯ್ತಾ ಮೇಘ? ನೋಡಿ, ಇವಾಗ ಇದಕ್ಕೆ ನೈವೇದ್ಯಕ್ಕೆ ನಾನು ಅವಲಕ್ಕಿ ಪಾಯಸನ ಮಾಡ್ತಾ ಇದ್ದೀನಿ. ಇನ್ನೇನು ಕೊನೆಯ ಹಂತಕ್ಕೆ ಬರ್ತಾ ಇದೆ. ರೆಡಿ ಆಯಿತು ಮೇಘ ಅವಲಕ್ಕಿ ಪಾಯಸ. ಇದನ್ನ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಬೇಗ ಬೇಗ ಪೂಜೆ ಮಾಡೋಣ ಬಾಮ. ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯಾ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಸ್ಕಂದಮಾತಾ ಯಶಸ್ವಿನಿ ಸ್ಕಂದಮಾತಾ ಯಶಸ್ವಿನಿ. ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿ ಸಿಂಹ ಪಾಪನಿ ಮಹಿಷಮರ್ದಿನಿ. ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿ ಸಿಂಹ ಪಾಪನಿ ಮಹಿಷಮರ್ದಿನಿ. ರೌದ್ರರೂಪ ತಾಳಿದಂತ ಸಿಂಹವಾಹಿನಿ ಚಂಡಮುಂಡ ರಕ್ತ ಬೀಜದನುತ ಧ್ವಂಸಿಣಿ. ಅಷ್ಟೇ.